ಯಾಕೋ ಬಾಯೆಲ್ಲ ಕೆಟ್ಟಂಗಾಗೈತೆ ಹಂಗೇನೆ. ಯಾಕೆ ತಿಂದ್ರು ರುಚಿನೇ ಸಿಗಲ್ಲ. ಈ ಕೋಳಿ ಸಾರ್ನ ಗುಂಡು ಸ್ಯಾನ ದಿನ ಆತು ನೋಡು. ಅಕ್ಕಿ ಏನಪ್ಪ ಇವತ್ ಕೋಳಿನ ಕಟ್ ಮಾಡಿಸ್ಕೊಂಬ ಅಂತ ಹೇಳ್ಬೇಕು ನನ್ ಸೊಸಿಗೆ ಹೋಗಿ. ಲೇ ಮಾದೇವಿ, ಏನ್ ಮಾಡ್ತಾ ಇದ್ಯೆ? ಬಾರೆ ಇಲ್ಲಿ. ಯಾಕತ್ತೆ? ನಾನ್ ಸಾರ್ ಮಾಡ್ಬೇಕು ಮಧ್ಯಾಹ್ನಕ್ಕೆ, ಸಾರಿಲ್ಲ ಉಂಬಕ್ಕೆ. ತಿರ್ಗಾ ಯಪ್ಪ ಹೊಲ್ದಕ್ ಹೋಗಿದ್ದಾನೆ. ತಿರ್ಗಿ ಯಾಕೆ ಸಾರ್ ಮಾಡಿಲ್ಲ ಅಂತ ಎಗರಾಡ್ತೈತ ಯಪ್ಪ. ನಾನ್ ಸಾರ್ ಮಾಡ್ಬೇಕು, ಯಾಕೆ ಹೇಳು? ಅಲ್ಲ ಸಾರ್ ಮಾಡ್ತಾ ಇದ್ದೀನಿ, ಬಾಯಿಲಿ ಒಂದ್ ಸಣ್ಣ ಹೊತ್ತು ಹೋಗಿವಂತೆ. ಏನತ್ತೆ ನೀನು? ಆಲೇನೆ 11 ಗಂಟೆ ಆಯ್ತು, ಮಧ್ಯಾಹ್ನ ಕುಂಬಕ್ ಸಾರ್ ಮಾಡದ್ ಬೇಡ್ವಿ? ನಾನ್ ಸಾರ್ ಮಾಡೋಣ ಅಂತ ಎಲ್ಲ ಹಚ್ಕೊಂತಿದ್ರೆ ನೀನು ಬಾಯಿಲಿ ಅಂತ ಕರಿತೀಯ, ಯಾಕೆ ಹೇಳು? ಅದೇನಿಲ್ಲ ಕಣೆ, ಬಾಯೆಲ್ಲ ಯಾಕೆ ಕೆಟ್ಟಂಗಾಗೈತೆ. ಹೋಗಿ ಒಂದ್ ಕೋಳಿನ ಕಟ್ ಮಾಡಿಸ್ಕೊಂಬಂದು ಕೋಳಿ ಸಾರ್ ಮಾಡಿ ಇವತ್ತು. ಬಾ ಯಾಕನ ಒಂಥರ ಯಾತ್ ತಿಂದ್ರು ರುಚಿನೇ ಸಿಕ್ತಿಲ್ಲ. ಅಚ್ಚನೆ ಕೋಳಿ ಸಾರು ಉಮ್ಮಂಗಾಗೈತೆ. ಹೋಗ್ ಒಂದ್ ಕೋಳಿ ಕಟ್ ಮಾಡಿಸ್ಕೊಂಬರಗ್ ಹೋಗು. ಕೋಳಿ ಸಾರ ಉಮ್ಮಂಗಾಗೈತೆ. ಅಲ್ಲ ಇವಾಗ ದುಡ್ಡಿಲ್ವಲ್ಲ, ನಿನ್ ಮಗ ಬೇರೆ ಮನೆಯಾಗಿಲ್ಲ. ದುಡ್ಡು ಇಸ್ಕೊಂಬನ ಅಂದ್ರೆ ನನ್ ತಗು ದುಡ್ಡಿಲ್ಲಮ್ಮ. ನಿನ್ ತಗ ನಾನು ಇಕ್ಕೊಂಡಿದ್ದೆ, ಹೋಗ್ ತಾಂಬರಗ್ ಒಂದ್ ಕೋಳಿನ. ನನ್ ತಗ ದುಡ್ಡು ಎಲ್ಲಿಂದ ಬರುತ್ತೆ? ಅಡ್ಕೆ ತಾಮಕ 10 ರೂಪಾಯಿ ಇಲ್ಲ. ನೀನೊಳ್ಳೆ ನನ್ ಕೇಳ್ತೀಯಮ್ಮ. ಎಲ್ಲ ಯಾಕನ ತರಕಾರಿ ತಾಮಕಂತ ಇಸ್ಕೊಂಡಿರ್ತಿಯಲ್ಲ ದುಡ್ಡ, ಇಲ್ವೇ ಒಂದ್ 200 ರೂಪಾಯಿ ನಿಂತಾಗೆ? ಇಲ್ಲ ಕಣತೆ, ನಾನಿನ್ ಎಲ್ಲಿಕ್ಕೆ ಮನತೆ? ನಾನೇನ್ ಕೆಲ್ಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋಗಂಗಿದೆ ಏನಾನ ಇಕ್ಕೊಂಡಿರ್ಬೋದಾಗಿತ್ತು. ಎಲ್ಲ ಪ್ರತಿಯೊಂದಕ್ಕೂ ಅಪ್ಪನೇ ಕೇಳ್ಬೇಕು ದುಡ್ಡ. ನಾನ್ ಎಲ್ಲಿಂದ ಇಕ್ಕೆಮ್ಮನ್ ದುಡ್ಡ? ನಾನ್ ತಗೇನಿಲ್ಲಮ್ಮ. ನೋಡು, ನಿನ್ ತಗೇನ ಇದ್ರೆ ಹೋಗಿ ಕಟ್ ಮಾಡಿಸ್ಕೊಂಬ. ನಾನು ಹಂಗೆ ಈರುಳ್ಳಿ ಬೆಳ್ಳುಳ್ಳಿ ಹಚ್ಕೊಂತೀನಿ, ಮಾಡಕ್ಕಾಗುತ್ತೆ ಕೋಳಿ ಸಾರೇನೆ. ನನ್ ತಗೆ ಒಂದ್ 100 ರೂಪಾಯಿ ಐತಮ್ಮ ಅಷ್ಟೇನೆ. ಯಾತನ ಅಡ್ಕೆಲಿಗ, ಇಲ್ಲಾಂದ್ರೆ ಯಾತನ ಸೆನಕಿಲ್ದಿರ ಒಂದ್ ಮಾತ್ರನೇ ಯಾತನ ತಾಂಬರಕ್ ಆಗ್ಲಿ ಅಂತನ ಒಂದ್ 100 ರೂಪಾಯಿ ಇಕ್ಕೊಂಡಿದ್ದೀನಮ್ಮ. 100 ರೂಪಾಯಿಗೆ ಬರಲ್ಲ, ಏನ್ ಮಾಡೋದು ಇವಾಗ? ನಿನ್ ತಗೆ ನಾನು ಒಂದ್ 100 ರೂಪಾಯಿ ಇಲ್ವೇ? 100 ರೂಪಾಯಿ ಐತಾ? ಹಂಗ ನನ್ ತಗ ಒಂದ್ 100 ರೂಪಾಯಿ ಐತೆ. ನಾನು ಯಾರನ್ನ ನೆಂಟ್ರು ಪಂಟ್ರು ಬಂದಾಗ ಅರ್ಜೆಂಟಿಗೆ ಹಾಲು ಪಾಲು ತರಕ್ ಬೇಕಾಗುತ್ತೆ ಅಂತ ಒಂದ್ 100 ರೂಪಾಯಿ ಸಾಸಿವೆ ಡಬ್ಬಕ್ಕೆ ಇಕ್ಕಿದ್ದೆ, ತಂದು ಕೊಡ್ತೀನಿ. ಅದು ನೇನೆ ತಕೊಂಡೋಗಿ 200 ರೂಪಾಯಿಗೆ ಎಷ್ಟು ಬರುತ್ತೆ ಅಷ್ಟು ಕೋಳಿನ ಕಟ್ ಮಾಡಿಸ್ಕೊಂಬರೋಗು. 200 ರೂಪಾಯಿಗೆ ಹೆಂಗತ್ತ? ಒಂದ್ 3 ಆಗುತ್ತೆ ಅತ್ತ 200 ರೂಪಾಯಿ ಕೊಟ್ರೆ. 200 ರೂಪಾಯಿಗೆ ಎಷ್ಟು ಬರುತ್ತೆ? 150 ರೂಪಾಯಿ ಏನೋ ಕೆಜಿ ಫಾರಮ್. 200 ರೂಪಾಯಿಗೆ 1.5 ಕೆಜಿನೂ ಬರಲ್ವೇನಮ್ಮ? ಏನ್ ಮಾಡೋದು ಇವಾಗ? ಇನ್ನೊಂದ್ 50 ರೂಪಾಯಿ ಇದ್ದಿದ್ರೆ 1.5 ಕೆಜಿದ ಒಂದ್ ಕಟ್ ಮಾಡಿಸ್ಕೊಂಡ್ ಬರ್ಬೋದಾಯ್ತಮ್ಮ. ಏನ್ ಮಾಡೋಣ ಇವಾಗ? ಅತ್ತೆ ಹೋಗ್ ಕೇಳು, ಒಂದ್ 200 ರೂಪಾಯಿ ಸರಿಯಾಗಿ ಅದೆಷ್ಟು ಬರುತ್ತೋ ಅಷ್ಟೇನೆ ಕಟ್ ಮಾಡ್ಕೊಡಪ್ಪ ಅಂತ ಕೇಳು. ಕೋಳಿ ಅವಣ್ಣನ ಕಟ್ ಮಾಡ್ಕೊಡುತ್ತೆ. ಇನ್ನೇನ್ ಮಾಡಕ್ಕಾಗುತ್ತೆ? ಇನ್ನು 50 ರೂಪಾಯಿ ಇನ್ ಯಾರನ್ನ ಕೇಳಕ್ ಹೋಗ್ತೀವಿ ಇವಾಗ? ಸುಮ್ಮನೆ 200 ರೂಪಾಯಿಗೆ ಎಷ್ಟು ಬರುತ್ತೋ ಅಷ್ಟೇ ತಾಂಬರಗ್ ಹೋಗಿ. ನಾವಿನ್ನೇನು ಇಬ್ರೆ ತಾನೆ? ಆ ಅಪ್ಪ ಒಂದು ಬರುತ್ತೆ, ಆ ಅಪ್ಪಗೊಂದು ಇರ್ಸಿರಾತು, ನಾ ಇಬ್ರು ಉಂಡು ಹೋಗು. ಅದೆಷ್ಟು ಬರುತ್ತೋ ಅಷ್ಟೇ ತಾಂಬರಗ್ 200 ರೂಪಾಯಿಗೆ. ಸರಿ ನಮ್ಮ ಹಂಗೆ ಮಾಡ್ತೀನಿ. ಹೋಗು, 100 ರೂಪಾಯಿ ತಂದು ಕೊಡು. ಅದೆಲ್ಲಿಕ್ಕೆ ಇದೆಯಾ? ಹೋಗಿ ಕಟ್ ಮಾಡಿಸ್ಕೊಂಬತ್ತೀನಿ ನಾನೇನೆ. ತಾಳತೆ 100 ರೂಪಾಯಿ ಐತೆ, ನಿಂತ 100 ರೂಪಾಯಿ ಇರೋದು ಹಾಕಿ ಅದೆಷ್ಟು ಬರುತ್ತೋ ಅಷ್ಟೇ ಕಟ್ ಮಾಡಿಸ್ಕೊಂಬರೋಗು. ನಾನು ಹಂಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಚ್ಕೊಂಡು ಖಾರ ಸಾಂಬಾರ ಎಲ್ಲನ ಮಿಕ್ಸಿಗೆ ಹಾಕಿ ರುಬ್ಬಿಕ್ಕಂತೀನಿ. ಹಂಗೆ ನೀನ್ ತಾಂಬರೋಗು ಕಟ್ ಮಾಡಿಸ್ಕೊಂಡು. ತತ್ತಾರಮ್ಮ, ಹೋಗಿ ಹಂಗೆ ಕಟ್ ಮಾಡಿಸ್ಕೊಂಬತ್ತೀನಿ. ಎಲ್ಲ ಒಂದಿಸ್ಕೆ ಹಂಗೆ ನಂಬರ್ ಒಟ್ಟತ್ತಿಗೆ. ನನ್ಗೂ ಕೋಳಿ ಸಾರ್ನ ಗುಂಬಂಗಾಗಿತ್ತು. ಎಲ್ಲಿ ಕೋಳಿ ಸಾರ್ ಮಾಡ್ತೀನಿ ಅಂದ್ರೆ ನಮ್ಮ ಅತ್ತೆ ಎಗರಾಡ್ತಾಳ ಅಂತ ಸುಮ್ಮನಿದ್ದೆ. ಹೆಂಗೋ ಅತ್ತ ಅವಳೇನೆ ಕೋಳಿ ಸಾರ್ ಮಾಡು ಅಂತಾನ ಕೋಳಿ ತರಕ್ ಹೋಗ್ಯಾಳತ್ತ. ಎಲ್ಲ ಒಂದ್ ಸಿಕ್ಕಂತೀನಿ ತರ ಒಟ್ಟತ್ತಿಗೆ. ಲಸ್ಮಕ್ಕ ಐದೇನೆ ಮನೆಗೆ? ಐದಿನ ಕಣಕ. ಯಾರ ರಂಗಕ್ಕಯ್ಯನೇ ಬಂದಿರೋದು? ಬಾರಕ್ಕ ಒಳಕ್ಕೆ. ಒಳಕಿನ್ನೇನ್ ಬರೋಣ, ಸಾರ್ ಇಸ್ಕೊಂಡು ಹೋಗೋಣ ಒಂದಿಟ ಅಂತ ಬಂದಮ್ಮ. ನಮ್ಮ ಮನೆಗೆ ಯಾತ ಸಾರ್ ಇರ್ಲಿಲ್ಲ, ಅದಕ್ಕೆ ನಿಮ್ ಮನೆಗೆ ಯಾತನ ಒಂದಿಟ್ಟು ಇದ್ರೆ ವಹಿಸ್ಕೊಂಡು ಹೋಗೋಣ ಅಂತ ಬಂದೆ. ಯಾತನ ಇತ್ತೇನೆ ಸಾರು? ಇನ್ನು ನಾನು ಸಾರ್ ಮಾಡಿಲ್ಲ ಕಣಕ. ತೊಂಗ್ಳು ಸಾರ್ಗೆ ಬಿಟ್ಟಿದ್ದೆ, ಅದ್ರಾಗೆ ಉಂಡ್ವಿ ಎದ್ದಾಗ ಮಧ್ಯಾಹ್ನಕ್ಕೆ ಯಾತನ ಮಾಡ್ಬೇಕು. ಗುಂಡಕ್ಕಯ್ಯರ ಮನೆಗೆ ಏನಾರ ಕೋಳಿ ಸಾರ್ ಮಾಡ್ತಾ ಇದಾರೆ ಏನಪ್ಪ ಇವತ್ತು. ಅತ್ತೆ ಸೊಸೆ ಮಾತಾಡ್ತಿದ್ರು ಕೋಳಿ ಕಟ್ ಮಾಡಿಸ್ಕೊಂಬ ಅಂತಾನ. ಏನಾರ ಕೋಳಿ ಸಾರ್ ಮಾಡಿರ್ಬೇಕೇನ? ನಡಿ ಅವ್ರ ಮನೆಗೆ ಹೋಗಿ ಉಂಡು ಬರೋಣ ಇಬ್ರುನು. ಕೋಳಿ ಸಾರ್ ಮಾಡಿದಾರೆ ಏನ್ ಗುಂಡಕ್ಕಯ್ಯರ ಮನೆಗೆ? ಇವತ್ತು ಯಾಕೆ ಕೋಳಿ ಸಾರ್ ಮಾಡ್ತಾರ ಇವಳತ್ತ? ಹೂ ಕಣಕ, ನಮ್ಮ ಮನೆ ಕಿಟಕಿಯಿಂದನ ಕೇಳಿಸುತ್ತೆ ಅವ್ರ ಮನೆಗೆ ಏನಾರ ಮಾತಾಡಿರೆ. ಯಾತ ಕೋಳಿ ಕಟ್ ಮಾಡಿಸ್ಕೊಂಬ ಅಂತ ಏನೋ ಹೇಳ್ತಿದ್ಲ ಸೊಸೆ. ನನಗೂ ಸರಿಯಾಗಿ ಗೊತ್ತಾಗ್ಲಿಲ್ಲ. ನಾನೆಲ್ಲನ ಕೋಳಿ ಸಾರ್ ಮಾಡ್ತಾರೆ ಏನೋ ಅಂದ್ಕೊಂಡೆ. ನಡಿ ನೋಡೋಣ ಅದಲ್ಲಿ ಕೋಳಿ ಸಾರ್ ಏನಾರ ಮಾಡಿದ್ರೆ ಇಬ್ರು ಹೋಗಿ ಸುಮ್ಮನೆ ಉಂಡು ಬರೋಣ. ನನ್ಗೂ ಕೋಳಿ ಸಾರ್ನ ಗುಂಬಂಗಾಗೈತಿ. ಅಲ್ಲ ಅವ್ರ ಮನೆಗೆ ಹೋಗಿ ನಮ್ಗೂ ಕೋಳಿ ಸಾರ್ ಉಂಬಕ್ಕಿಕ್ರಿ ಅಂತ ಹೇಳಿ ಹೋಗಿ ಕುಕ್ಕಮಕ್ಕಾಗುತ್ತೆ. ಏನಾನ ಕಾರದ್ರೆ ಉಂಡ್ ಬರ್ರಿ ಅಂತಾನ ನಾವು ಹೋಗಿ ಉಂಡ್ ಬರ್ಬೋದಮ್ಮ. ನಾವಾಗಿ ನಾವು ಹೋಗಿ ಉಂಬಕ್ಕಿಕ್ರಿ ಎಂಬಕ್ಕಾಗುತ್ತೆ ಇನ್ನೊಬ್ರು ಮನೆಗೆ ಹೋಗಿ? ನಾನು ಎಲ್ಲಿ ಹೇಳ್ದಕ್ಕ, ನಾವೇ ಹೋಗಿ ಹೋಳಿ ಇಕ್ಕಿಸ್ಕೊಂಡು ಉಂಡ್ ಬರೋಣ ಅಂತಾನ. ಅವ್ರೇನೆ ಕುಕ್ಕಳ್ರಿ ಉಂಡೋಗಿರಿ ಅಂತ ಅನ್ಬೇಕು. ಹಂಗ್ ಮಾಡ್ತೀನಿ ನಾನು, ನಡಿ ಹೋಗೋಣ. ಹಂಗಾದ್ರೆ ಸರಿ ನಡಿ. ಕೋಳಿ ಸಾರ್ ಹಂಗೆ ಘಮ್ ಅಂತೈತೆ. ಇವತ್ತಂತೂ ನಾನು 2 ಮುದ್ದೆ ಉಂಡು ಬಿಡ್ಬೇಕು.
ನಮ್ಮ ಅತ್ತಿಗೆ ಅದೇ ಆ ದೇವ್ರು ಒಳ್ಳೆ ಬುದ್ಧಿ ಕೊಟ್ನೋ ಏನೋ, ಹೆಂಗ ಹೋಗಿ ಇವತ್ತು ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿದ್ದಾಳೆ. ಮಾದೇವಿ ಆತೇನೆ ಒಲೆ ಮೇಲೆ ಕಿಕ್ಕಿದೇನೆ ಸಾರಾ? ಹ್ಞೂ ಕಣತೆ, ಇವಾಗ ಖಾರ ಸಾಂಬಾರ ಎಲ್ಲ ಕಾಯ್ದು ಎಲ್ಲ ಒಯ್ದು ಮುಚ್ಚಿಕ್ಕಿದೀನಿ. ಒಂದ್ ಸ್ವಲ್ಪ ಬೇಯ್ಲಿ ಇರು, ಆಮೇಲೆ ಬೇಯ್ತಿದಂಗೆನೆ ಮುದ್ದೆ ಅನ್ನ ಸಾರು ಮಾಡ್ಕೊಂಡು ಬಿಸಿ ಬಿಸಿ ದುಂಬನ. ಕೋಳಿ ಚೆನ್ನಾಗಿತ್ತು ನೆಣವಾಗಿ, ಸಾರುನು ಚೆನ್ನಾಗಾಗುತ್ತೆ ಹೇಳು. ಸರಿ ಅಮ್ಮ, ನಾನು ಅಲ್ಲಿ ಪಡ್ಸೆಲ್ಲ ಕುಕ್ಕೊಂಡಿರ್ತೀನಿ, ಎಲ್ಲ ಆದ್ಮೇಲೆ ಕರಿ ಉಂಬನ. ಸರಿ ಹೋಗತ್ತೆ, ನೀನ್ ಅಲ್ಲಿ ಕುಕ್ಕೊಂಡಿರು, ನಾನೆಲ್ಲ ಆಗ್ತಿದಂಗೆ ಕರಿತೀನಿ. ಏನಿಲ್ಲ ಸ್ಮಕ, ನೀನ್ ಹೇಳ್ದಂಗೆ ನಿಜವಾಗ್ಲೂ ಕೋಳಿ ಸಾರು ಮಾಡಿದಂಗೆ ಇದಾರೆ ಗುಂಡಜ್ಜಿರ್ ಮನೆಗೆ. ವಾಸನೆಂಗೆ ಗಮ್ಮಮ್ಮ ಮೂಗಿಗೆ ಬಡಿತೈತೆ. ಹೂ ಕಣೆ ರಂಗಕ್ಕಯ್ಯ, ಗಮ್ಮ ಅಂತೈತೆ, ನನ್ ಮೂಗಿಗೂ ಬಡಿತೈತೆ ವಾಸನೆ. ನಡಿ, ಏನನಾಗ್ಲಿ ಇವ್ರ ಮನೆಗೆ ಇವತ್ತು ಕೋಳಿ ಸಾರ್ನ ಗುಂಡು ಹೋಗ್ಬೇಕು. ಆಗ ಮನೆಗೆ ಯಾರು ಕಾಣ್ತಿಲ್ಲ, ಎಲ್ಗೋದ್ರಿ ಇಬ್ರು ಅತ್ತೆ ಸೊಸೆನು? ನೀನ್ ನೋಡಿ ಹೇಳದ ಅಲ್ಲ, ಕೋಳಿ ಸಾರು ಮಾಡ್ತಾ ಇದಾರೆ ಅಂತ ಅಂದ್ರೆ ಇನ್ನೆಲ್ಲಿ ಇರ್ತಾರೆ, ಅಡ್ಗೆ ಮನೆಗೆ ಇರ್ತಾರೆ ಇಬ್ರು. ನಡಿ ಹೋಗ್ ಮಾತಾಡ್ಸಣ. ಗುಂಡಕ್ಕಯ್ಯ ಆಲೆ ಯಾವಳ ಬಂದ್ಲು ನಮ್ಮನೆ ಕೋಳಿ ಸಾರಿನ ವಾಸನೆ ಹಿಡ್ಕೊಂಡು. ಇವ್ರು ಇವಾಗ್ಲೇ ವಕ್ಕರ್ಸ್ಕೋಬೇಕಾ? ಈಗ ರಂಗಮ್ಮ ಲಸ್ಮಕ್ಕ ನಮ್ಮಂತ ಬಂದಿದ್ರೆ ಯಾಕನ, ಏನ್ ಬೇಕಾಗಿತ್ತೆ? ಅದೇ ಕಣಕ, ಯಾವಾಗನ ಹೇಳ್ತಿದ್ದಲ್ಲ ನಮ್ಮನೆ ಗುಂಡು ಅಂದ್ರೆ ಉಂಬದೇ ಇಲ್ಲ ಕಂಡ ನೀವು ಅಂತಾನ, ಅದಕ್ಕೇನೆ ಇವತ್ತು ನಿಮ್ಮನೆಗೆ ಉಂಡೋಗಣ ಅಂತ ಬಂದ್ವಮ್ಮ ಇಬ್ರುನು. ಆಹಾ ಲಸ್ಮಕ್ಕ, ಅಲ್ಲ ಎಂದೋ ಒಂದಿನ ಮಾತಿಗೆ ಹಂಗೊಂದಿದ್ದೆ ನಾನು, ನಮ್ಮನೆ ಉಂಬದೇ ಇಲ್ಲ ನೀವು ಅಂತನ. ಅದೇ ನೆವ ಮಾಡ್ಕೊಂಡು ಇವತ್ತು ಉಂಬ ಕಿಕ್ರಿ ಅಂತ ಬಂದ ನೋಡ್ ಕೋಳಿ ಸಾರಿನ ವಾಸನೆ ಹಿಡ್ಕೊಂಡು ಇಬ್ರುನು. ಎಂತ ಚಾಲಾಕಿ ಇದಾರೆ ಇವ್ರು ಇಬ್ರುನು. ಯಾಕೆ ಗುಂಡಕಯ್ಯ ಹಂಗ್ ಬಾಯ್ ತೆರ್ಕೊಂಡ್ ನೋಡ್ತಾ ಇದ್ಯಾ? ಅಲ್ಲ ಯಾವತ್ ಕರೆದ್ರು ಉಂಬಲ್ಲ ಅಂತಿದ್ರು, ಇವತ್ ಇವ್ರಾಗಿ ಇವರೇ ಉಂಬಕ್ ಬಂದ ಇದಾರೆ ಅಂತನ ಖುಷಿ ಆಗೋತಾ ನಿನ್ಗೆ? ಹ್ಞೂ ಕಣ್ರಿ, ಯಾವತ್ತನ ಕರೆದ್ರೆ ಉಂಬಲ್ಲ ಅಂತಿದ್ರಿ, ಇವತ್ತು ನೀವಾಗಿ ನೀವ್ ಬಂದೇ ಇದೀರಮ್ಮ. ಏನ್ ಮಾಡೋಣ, ಇನ್ನ ಸಾರಾಗಿಲ್ಲಮ್ಮ. ನಿಮ್ಗೆ ಅದೇನ್ ಕೆಲ್ಸ ಇರ್ತಾವೋ ಏನೋ, ಬೈನಾಗ ಬರೋಗ್ರಿ ಹೋಗಿ. ಇವತ್ತಿನ ಆಗಿಲ್ಲ, ನೀವು ಆದಾಗ ಬರ್ರಿ ಉಂಡ್ರಿ ಅಂದ್ರೆ ಉಂಬ್ತಿರ್ಲಿಲ್ಲ, ಇವತ್ತಿನ ಆಗಿಲ್ಲ ನೋಡಮ್ಮ. ನೀವು ಇನ್ನ ಒಂದ್ ಗಂಟೆ ತಕ ಕಾಯ್ಕೊಂಡ್ ಕೂಕಬೇಕಾಗುತ್ತೆ, ನಿಮ್ಗೆ ಏನ್ ಕೆಲ್ಸ ಇದಾವೋ ಏನೋ. ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಕ್ಕ, ನಮ್ಗೇನು ಕೆಲ್ಸ ಇಲ್ಲ, ಇನ್ನ ಯೋಟ ತನಾಗ್ಲಿ ಹೇಳು, ನಾವ್ ಇಲ್ಲೇ ಕುಕೊಂಡಿದ್ದು ಉಂಡೆ ಹೋಗ್ತೀವಿ ಹೇಳು, ನೀನೇನ್ ಯೋಚನೆ ಮಾಡ್ಬೇಡ. ಇವರಿಬ್ರು ಇವತ್ತು ಕೋಳಿ ಸಾರಾಗ ಉಂಬ ತಕನ ನಮ್ಮನೆ ಬಿಟ್ಟು ಆಸಿಕ್ ಹೋಗಂಗ್ ಕಾಣಲ್ಲ. ಏನನ ಮಾಡಿ ಇವಾಗ ಇವರಿಬ್ರು ನಮ್ಮನೆಯಿಂದ ಆಸಿಕ್ ಓಡಿಸ್ಬೇಕಲ್ಲ, ಏನ್ ಮಾಡೋಣ? ಅಲ್ಲ ನಾವೇ ದುಡ್ಡಿಲ್ಲ ಅಂತ ಹೇಳಿ ಎಲ್ಲ 1 kg ಒಟ್ಟು ಕಟ್ ಮಾಡಿಸ್ಕೊಂಡ್ ಬಂದಿದ್ರೆ ಇವರಿಬ್ರು ಬೇರೆ ವಾಕರ್ಸ್ಕೊಂಡ್ರು. ಇನ್ನ 1 ಗಂಟೆ ಲೇಟ್ ಆಗುತ್ತೆ ಕಣೆ. ಇನ್ನ ಇವಾಗಿನ ಒಲೆ ಮೇಲೆ ಕಿಕ್ಕವಳೆ, ಅವಿನ ಬೇಯ್ಬೇಕಲ್ಲ, ಅದು ಜಲ್ದ್ ಬೇಯಲ್ಲ, ಅದಕ್ಕೇನೆ ಇನ್ನ ಲೇಟ್ ಆಗುತ್ತೆ. ಅದಕ್ಕೆ ಅನ್ನ ಮುದ್ದೆ ಬೇರೆ ಎಲ್ಲ ಮಾಡ್ಬೇಕಲ್ಲ, ಎಲ್ಲ ಆದ್ಮೇಲೆ ನಾನೇ ಕರಿತೀನಿ ನಿಮ್ಮನ್ನ, ಇವಾಗ ಹೋಗ್ರಿ ನೀವು. ಅಯ್ಯೋ ಇನ್ನ ಯೋಟತನ ಆಗ್ಲಿ ಬಿಡಾಕ, ನಮ್ಗೇನ್ ಮಾತ ಏನು ಕೆಲ್ಸ ಇಲ್ಲ ಏನಿಲ್ಲ, ಅರಿವಡೆ ಅಂತದು ಇಲ್ಲೇ ಕುಕೊಂಡಿರ್ತೀವಿ ಹೇಳು. ಸರಿ ಅಮ್ಮ, ಏನು ಕೆಲ್ಸ ಇಲ್ದಿದ್ರೆ ಕೂಕೊಂಡಿರಿ, ನಾನು ಏನನ್ನ ಕೆಲ್ಸ ಇರ್ತಾವೇನೋ ಅಂತ ಹಂಗೊಂದ್ ಅಷ್ಟೇನೆ ಕೂಕೊಳ್ರಿ, ಉಂಡು ಹೋಗಿರಂತೆ. ಸರಿ ಅಮ್ಮ, ನೀವಿಬ್ರು ಇಲ್ಲೇ ಕೂಕೊಂಡ್ ಮಾತಾಡ್ತಿರ್ರಿ, ಬತ್ತೀನಿ ನಾನು ಒಳಕ್ ಹೋಗಿ. ಅಲ್ಲ ಕಣೆ ಲಸ್ಮಕ್ಕ, ಎಂದೋ ಒಂದ್ ದಿವಸ ಒಂದಿದ್ ಮಾತ್ನ ಅದನ್ನ ಹೆಂಗೋ ಇವತ್ತು ಉಪಯೋಗ ಮಾಡ್ಕೊಂಡ್ಬಿಟ್ಟಲ್ಲ ನೀನು, ಒಳ್ಳೆ ತಲೆ ಬಿಡು ನಿಂದು. ಮತ್ತೆ ಈ ಲಸ್ಮಕ್ಕ ಅಂದ್ರೆ ಏನ್ ಅಂದ್ಕೊಂಡಿದ್ಯಾ? ಮಾದೇವಿ ಆತೇನೆ ಕೋಳಿ ಸಾರು? ಹ್ಞೂ ಆಗೈತೆ ಕಣತೆ ಸಾರು, ಇವಾಗ ಮುದ್ದಿಗಿಕ್ಬೇಕು. ಆ ಲಸ್ಮಕ್ಕನು ರಂಗಮ್ಮನು ಬಂದು ಕೂಕೊಂಡಿದ್ದಾರೆ ಕಣಿ. ಅಲ್ಲ ಅವ್ರಿಗೆ ಹೆಂಗ್ ಗೊತ್ತಾತಮ್ಮ ನಮ್ಮನೆ ಕೋಳಿ ಸಾರು ಮಾಡಿರೋದು? ಅಲ್ಲ ನೋಡು, ಅವ್ರಿಬ್ರು ಬಂದು ಕೂಕೊಂಡಿರೋದ, ಇವಾಗ ಏನ್ ಮಾಡೋದು? ಅದ್ ನೋಡಿದ್ರೆ ನಮ್ಮಿಬ್ರಿಗೆ ಸಾಲಲ್ಲ ಕೋಳಿ ಸಾರು, ಇವರಿಬ್ರು ಬೇರೆ ಕೂಕೊಂಡಿದ್ದಾರೆ ಬಂದು, ಏನೇ ಮಾಡೋದು ಇವಾಗ? ಕೋಳಿ ಸಾರಿನ ವಾಸನೆ ಹಿಡ್ಕೊಂಡು ಬಂದ್ಬಿಟ್ರ ಇಬ್ರುನು? ಅಲ್ಲ ಮಿಕ್ಕಿ ಟೈಮ್ನಾಗೆ ಯಾವಾಗನ ಬಸ್ಸಾರೋ ಮಸ್ಕಾಯೋ ಮಾಡಿದಾಗ ನೀನು ಉಣ್ಣು ಉಣ್ಣು ಅಂತ ಅಂದ್ರೂ ಉಂಬಲ್ಲ ಅಂತಿದ್ರು, ಇವತ್ ನೋಡು ಕೋಳಿ ಸಾರಾಗಿರೋದಕ್ಕೆ ಇಬ್ರು ಬಂದ್ ಕೂಕೊಂಡಿರೋದ. ಬಂದ್ ಕೂಕೊಂಡಿದಾರಮ್ಮ, ನಾನು ಹೋಗ್ಲಿ ಅಂತ ಏನೇನೋ ಹೇಳ್ದೆ, ಅವ್ರೇನ್ ಜಗ್ಗಂಗ್ ಕಾಣ್ತಿಲ್ಲ. ಇವತ್ ಕೋಳಿ ಸಾರ್ನಾಗ ಉಂಡೆ ಹೋಗೋಣ ಅಂತ ಕೂಕೊಂಡಿದಾರೆ ಇಬ್ರು ಗದೆ ಹಾಕೊಂಡು. ಏನೇ ಮಾಡೋದು ಇವಾಗ? ಆ ಕೋಳಿ ಸಾರ್ ನೋಡಿದ್ರೆ 1 kg 1/4 kg ಅಷ್ಟೇ ಇರೋದು, ಅವ್ರಿಗೆ ಇಕ್ಕಿರೆ ನಮ್ಗೆ ಇಲ್ದಂಗ ಆಗುತ್ತೆ. ಇವಾಗ ಏನೇ ಮಾಡೋದು ಮಾದೇವಿ? ಅವ್ರಿಬ್ರು ಹೋಗಲ್ಲ ಇವತ್ತು ಉಂಬತಕನ. ನಾನೊಂದ್ ಐಡಿಯಾ ಹೇಳ್ತೀನಿ, ಹಂಗೆ ಮಾಡೋಣ, ಇಬ್ರುನು ಜಗಳ ಆಡಂಗೆ ನಾಟಕ ಮಾಡೋಣ. ಅವ್ರಿಬ್ರು ಹೋಗತಕನ ನಾವಿಬ್ರು ಜಗಳ ಆಡಿದ್ರೆ ಇವ್ರು ಜಗಳ ಆಡ್ತಾ ಇದಾರೆ, ಇದ್ರಾಗ ಇನ್ನೇನು ಉಂಬೋದು ಅಂತಾನ ಅದೇ ಹೋಗ್ತಾರೆ, ಅವಾಗ ನಾವಿಬ್ರು ಉಣ್ಬೋದು. ಹಂಗೆ ಮಾಡೋಣ? ಹ್ಞೂ ಸರಿ ಸರಿ ಅಮ್ಮ, ಒಳ್ಳೆ ಉಪಾಯನೇ ಹುಡ್ಕಿದ್ಯಾ, ಹಂಗೆ ಮಾಡೋಣ. ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ನಿನ್ಗೆ ದೊಡ್ಡವ್ರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ಅಂಬೋದು ಕಲ್ಸಿಲ್ವೇನೆ ನಿನ್ಗೆ? ಗೊಸ್ಲಿ, ನಮ್ಮ ಅಪ್ಪಯ್ಯ ಅಮ್ಮನ ಸುದ್ದಿಗೆ ಬಂದ್ರೆ ಏನಿಲ್ಲ ನೋಡು, ನಾನೇನ್ ಸುಮ್ನಿರೋದಿಲ್ಲ. ನಿಮ್ಮ ಅಪ್ಪ ಏನೋ ಅಂತೀನಿ, ನಿಮ್ಮ ಅಮ್ಮ ಏನೋ ಅಂತೀನಿ, ನಿಮ್ ತಾತ ನಿಮ್ಮ ಅಜ್ಜಿ ಎಲ್ಲಾರನ್ನೂ ಅಂತೀನಿ, ಅದೇನ್ ಮಾಡ್ತೀಯ? ಅಲ್ಲ ಅವ್ರು ನಿನಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ನೀನ್ ಯಾಕೆ ಹಿಂಗಿರ್ತಿದ್ದೆ? ನಮ್ಮನಿಗೆ ಬಂದು ನಮ್ಮ ಮನೆನೆಲ್ಲ ಹಾಳು ಮಾಡ್ದೆ ನೀನ್ ಬಂದು,
ನೀನ್ ಬರೋದ್ಕು ಮೊದ್ಲು ನಮ್ಮ ಮನೆ ಹೆಂಗಿತ್ತು, ಬಂಗಾರದಂಗಿತ್ತು. ನೀನ್ ಬಂದೆಲ್ಲ ಹಾಳಾಗೋತು. ಓಹೋ, ಏನಂಗೆ ಮೈಸೂರು ಮಹಾರಾಜರು ನೋಡಂಗೇನೆ, ಇವ್ರದಂಗೇನೆ ಬಂಗಾರದಂಗಿತ್ತಂತೆ ಮನೆ. ನಾನ್ ಬಂದಿರೋದಕ್ಕೆ ಒಂದಿಕ್ ನೆಟ್ಗೈತೆ, ಇಲ್ದಿದ್ರೆ ಏನಿಲ್ಲ, ಗುಡ್ಸ್ಲಿಗಿನ ಕಡೆ ಆಗೋದು ಮನೆ ನಿನ್ ಮನೆ. ಏನೇ ಸುಮ್ನಿದ್ದಂಗೆಲ್ಲ ಬಾಯಿ ಜೋರಾಗ್ತೈತೆ ನಿಂದು. ನಾನ್ ಸುಮ್ನೆ ಇದ್ದೀನಿ ಅಂತಾನೆ. ಏನಿಲ್ಲ, ಇಟ್ಲಿಂದ ಒಂದ್ ಕೊಟ್ರೆ ಏನಿಲ್ಲ, ನೀನು ತವ್ರ ಮನೆಗೆ ಓಡಾಗ್ಬೇಕು. ಓಹೋ, ಏನೋ ಕೊಡ್ತಾಳಂತೆ, ಕೊಡು ನೋಡೋಣ. ನೀನ್ ಕೊಡತಕ್ಕ ನಾನೇನ್ ಕಳೆಪುರಿ ತಿನ್ಕೊಂಡಿರ್ತೀನಿ. ನೀನ್ ಒಂದ್ ಕೊಟ್ರೆ ನಾನು 2 ಕೊಡ್ತೀನಿ ತಿರಿಕೊಂಡು. ಏನೇ ಬಾಯಿ ಜೋರಾಗ್ತೈತೆ ನಿಂದು. ನಿನ್ಗೆ ಹಿಂಗೆ ಬಿಟ್ರೆ ಸರಿ ಆಗಲ್ಲ, 2 ಕೊಡ್ಬೇಕು. ಇರು ಮಾಡ್ತೀನಿ. ಅನ್ನೇ ಹೋಯ್ತಿ ಏನೇ ಮುದುಕಿ. ಇದೇನಾಗ್ತಿಲ್ಲ ಸ್ಮಕ, ಇವರಿಬ್ರು ಹಿಂಗ್ ಕಿತ್ತಾಡ್ತಾ ಇದಾರೆ. ಯಾಕ ಗುಂಡಕಾಯ, ಯಾಕಕ್ಕ ಹಿಂಗ್ ಕಿತ್ತಾಡ್ತಾ ಇದಾರ? ಬಿಡ್ರಿ. ಅಯ್ಯೋ ರಾಮ, ಅತ್ತೆ ಸೊಸೆ ನೀವು ಹಿಂಗೆ ಕಿತ್ತಾಡೋದು? ರಂಗಮ್ಮ, ನಿಮ್ಗೆ ಗೊತ್ತಿಲ್ಲ. ಇವಳು ದಿಮಾಕು ದಿನದಿಂದ ದಿನಕ್ಕೆ ಮಿತಿ ಮೀರ್ತೈತೆ. ಅದಕ್ಕೇನೆ ಇವಳಿಗೆ ಒಂದ್ 4 ಕೊಟ್ರೇನೆ ಬುದ್ಧಿ ಕಲ್ತ್ಕೊಂಬೋದು. ಸುಮ್ನಿರು, ನೀನ್ ಬಿಡಿಸ್ಬೇಡ. ಬಿಡಾಕ, ಯಾರನ್ನ ನೋಡ್ದಾರ ಏನ್ ಅನ್ಕೊಂಡಾರು? ಹಿಂಗೆ ನೀವಿಬ್ರು ಜುಟ್ಟು ಇಟ್ಕೊಂಡು ಒಯ್ದಾಡಿರೆ ತೆಗಿ. ಅದೇನ್ ಕರ್ಮ ಮಾಡಿ ನಾನ್ ನಿನಗ್ ಸೊಸೆ ಆಗಿ ಬಂದೋ ಏನೋ. ಏ ಮಾದೇವಿ, ಸುಮ್ನಿರೆ ಹೋಗ್ಲಿ ಅತ್ತ. ವಯಸ್ಸಾಗೈತೆ, ಅವಕ್ಕನ್ ಯಾಕಂಗ್ ಬೈತೀಯ? ಯಾಕ ನಿನ್ಗೂ ಗೊತ್ತಾಗಲ್ಲ? ಅವಳಿಗೇನೋ ಬುದ್ಧಿ ಇಲ್ಲ, ಸಣ್ಣ ಹುಡುಗಿ ಅಂತಂದ್ರೆ ನೀನು ಹಂಗೆ ಮಾತಾಡ್ತೀಯಲ್ಲಕ್ಕ. ಬಿಡ್ರಿ ಹೋಗ್ಲಿ. ನಡಿಯಲ್ಲ ಸ್ಮಕ ಅತ್ತ, ಹೋಗೋಣ ನಾವಿಬ್ರು. ಸರಿ ನಡಿಯತ್ತ. ಇವರಿಬ್ರೆ ಕಿತ್ತಾಡ್ತಾರೆ, ನಾವೇನೋ ಕೋಳಿ ಸಣ್ಣ ಗುಂಬ ಕಿತ್ತಾರಂತ ನಾವು ಕೂಕೊಂಡಿದ್ವಿ. ಇವರಿಬ್ರೆ ಹಿಂಗ್ ಕಿತ್ತಾಡ್ತಾರೆ, ಹೆಂಗ್ ಗುಂಬದು? ಇವರಿಬ್ರು ಜಗಳ ಆಡ್ತಿದ್ದೆ. ನಡಿಯತ್ತ ಹೋಗೋಣ. ಯಾಕೋ ಜಗಳ ಆಡ್ಬೇಡ್ರಿ, ಸುಮ್ನಿರ್ರಿ. ಇರ್ರಲ್ಲ ಸ್ಮಕ, ಉಂಡೋಗಿರಂತೆ ಅವಾಗಿಂದ ಕುಕೊಂಡಿದ್ದೀರಾ. ಕೋಳಿ ಸಾರ್ ಆಗೈತೆ, ಇವಾಗ ಉಂಬ ಕಿಕ್ತೀನಿ, ಉಂಡೋಗಿರಂತಿರ್ರಿ ಇಬ್ರುನು. ನೀವಿಬ್ರು ಹಿಂಗ್ ಜಗಳ ಆಡ್ತಿದ್ರೆ ನಮ್ಗೆ ಹೆಂಗ್ ಉಂಬಕ್ ಮನ್ಸ್ ಬರುತ್ತಕ್ಕ. ಸುಮ್ನಿರತ್ತಾಗ ಹೋಗ್ತೀನಿ, ಇನ್ನೊಂದ್ ದಿವಸ ಯಾವಾಗನ ಬರ್ತೀವಿ. ಹೆಂಗ ಹೋದ್ರು ಅತ್ತ, ನಾವಿಬ್ರು ನಿಜವಾಗ್ಲೂ ಜಗಳ ಆಡ್ತಾ ಇದೀವಿ ಅನ್ಕೊಂಡವ್ರಿಬ್ರುನು. ಹೆಂಗಿತ್ತೆ ಮಾದೇವಿ, ನಾನ್ ಸುಮ್ನೆನೆ ನಿನ್ ಜುಟ್ಟಿಡ್ಕೊಂಡ್ ಬೋಗ್ಸೋ ತರ ನಾಟಕ ಮಾಡಿದ್ದು. ನಾನು ಅಷ್ಟೇ ಕಣತೆ, ನಾನು ಒಳ್ಳೆ ತರ ನಾಟಕ ಮಾಡ್ದೆ. ನನ್ ನಾಟಕ ಹೆಂಗಿತ್ತು?